ಪೊಲೀಸರ ಮೇಲೆ ಕೈ ಮುಖಂಡನ ಪುತ್ರರಿಂದ ನಡೆದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೂ ಒಟ್ಟು 5 ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿದೆ. ಪ್ರಮುಖ ಆರೋಪಿ ರೌಡಿ ಶೀಟರ್ ಹುಸೇನ್ ಸದ್ಯ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರ ಮೇಲೆ ಕೈ ಮುಖಂಡನ ಪುತ್ರರಿಂದ ಹಲ್ಲೆ ನಡೆದಂತಹ ಪ್ರಕರಣ ಸಂಬಂಧ 5 ಎಫ್ಐಆರ್ ದಾಖಲು ಮಾಡಿದ್ದಾರೆ ಪೊಲೀಸರು. ದಾವಣಗೆರೆಯ ಎಸ್ಪಿ ಉಮಾ ಪ್ರಶಾಂತಿ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಸನ್, ಫೈಜಾನ್, ಅಬ್ರಾರ್, ಹಯಾನ್ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಆದರೆ ಪ್ರಮುಖ ಆರೋಪಿ ರೌಡಿ ಶೀಟರ್ ಹುಸೇನ್ ಎಸ್ಕೇಪ್ ಆಗಿದ್ದಾನೆ. ಕ್ರಿಕೆಟ್ ವಿಚಾರಕ್ಕೆ ಯುವಕರ ನಡುವೆ ಗಲಾಟೆ ಏರ್ಪಟ್ಟಿತ್ತು. ಯುವಕರಿಗೆ ಹಿಗ್ಗಾಮುಗ್ಗ ಅಯೋಬ್ ಪುತ್ರರು ಥಳಿಸಿದಂತಹ ಪ್ರಕರಣ. ಜಿಲ್ಲಾಸ್ಪತ್ರೆ ಮುಂಭಾಗ ಪೊಲೀಸರ ಎದುರಲ್ಲೇ ಈ ಮಾರಾಮಾರಿ ಏರ್ಪಟ್ಟಿತ್ತು. ಇವರನ್ನ ಹೆಡೆಮುರಿ ಕಟ್ಟಲಿಕ್ಕೆ ಬಂದಂತಹ ಪೊಲೀಸರ ಮೇಲೆಯೂ ಕೂಡ ಹಲ್ಲೆಯನ್ನ ನಡೆಸಲಾಗಿತ್ತು. ಗಲಾಟೆ ಬಿಡಿಸಲು ಹೋದ ಪೊಲೀಸರ ಮೇಲೆ ನಡೆದ ಹಲ್ಲೆ ಪ್ರಕರಣ ಸಂಬಂಧ ಇದೀಗ ಎಫ್ಐಆರ್ ಆಗಿದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಈ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಇದುವರೆಗೆ ನಾವು 4 ಜನರನ್ನು ಬಂಧನ ಮಾಡಿದ್ದೇವೆ. ಹುಸೇನು, ಫೈಜಾನ್, ಅಬ್ರಾರ್ ಮತ್ತು ಅಯಾನ್ ಅಂತ ಹೇಳಿ. ಅದಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಅವತ್ತಷ್ಟೇ ಮಾಹಿತಿ ಕೊಟ್ಟಿದ್ವಿ. ನಿನ್ನೆ ಕೂಡ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ. 4 ಆಗಿದೆ ಅಂತ ಹೇಳಿ. ನಿನ್ನೆ ಒಂದು 5ನೇ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಅದು ಇನ್ನೊಂದು ಗ್ರೂಪ್ ಅವರು ಕೊಟ್ಟಿದ್ದಾರೆ, ಸಾದತ್ ಅಹಮದ್ ಅಂತ ಹೇಳಿ. ಅವರು 7 ಜನರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಅಯೂಬ್ ಪೈಲ್ವಾನ್ ಮಗ ಹಸೇನಿ ಬಂಧನ ಆಗಿದೆ. ಒಬ್ಬರೇ ಹೌದು, ಅವ್ರಿಗೆ ಕೂಡ ಬಂಧನ ಮಾಡ್ತೇವೆ. ಅವ್ರಿಗೆ ನಮ್ಮ ಈಗಾಗಲೇ ತಂಡಗಳು ಕೂಡ ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಶೀಘ್ರದಲ್ಲೇ ಅವ್ರಿಗೆ ಕೂಡ ಬಂಧನ ಮಾಡ್ತೀವಿ. ವಿಚಾರಣೆಯ ಸಂಬಂಧ ಕರ್ಕೊಂಡು ಬಂದಿದ್ವಿ, ವಿಚಾರಣೆ ಮಾಡಿದ್ವಿ. ವಿಚಾರಣೆಗೆ ಬಂದು ಕಳಿಸಿ ಮಾಡಿಕೊಟ್ಟು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುನೀತ್ರಿಂದ. ಪುನೀತ್, ಈ ಗಲಾಟೆ ಪ್ರಕರಣದಲ್ಲಿ ಒಟ್ಟು 10 ಮಂದಿ ಇದ್ದಾರೆ. ಆದರೆ ಈವರೆಗೂ 4 ಮಂದಿಯ ಮಾತ್ರ ಬಂಧನ ಆಗಿದೆ. ಸೊ ಇನ್ನುಳಿದಂತೆ ಎಷ್ಟು ಮಂದಿಯ ಬಂಧನ ಆಗಬೇಕಾಗಿದೆ? ಏನೆಲ್ಲ ತನಿಖೆ ಆಗಿದೆ ಈ ವಿಷಯವಾಗಿ? ದಿವ್ಯಜ್ಯೋತಿ, ಏನು ಪೊಲೀಸರ ಮೇಲೆ ಕೈ ಮುಖಂಡನ ಮಕ್ಕಳು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಟ್ರಾಸಿಟಿ ಕೇಸ್ ಸೇರಿ 5 ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿರುವಂಥದ್ದು. ಆಜಾದ್ ನಗರ ಆಗಿರ್ಬೋದು, ಮತ್ತೆ ಬಡಾವಣೆ ಪೊಲೀಸ್ ಠಾಣೆಯಲ್ಲೂ ಕೂಡ ಈ 5 ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಈಗಾಗಲೇ SP ಅವರು ಮಾಹಿತಿ ಕೊಟ್ಟಂತೆ ಎಲ್ಲ ಆರೋಪಿಗಳನ್ನು ಕೂಡ ಹಿಡಿಯುವಲ್ಲಿ ನಾವು ಒಂದು ತಂಡವನ್ನು ರಚನೆ ಮಾಡಿದ್ವಿ. ಆ ಆರೋಪಿಗಳನ್ನು ಕೂಡ ಹಿಡಿತೀವಿ ಅನ್ನುವಂಥ ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಮತ್ತೆ ಪ್ರಮುಖವಾಗಿ ಅಯೂಬ್ ಪೈಲ್ವಾನ್ ಅವರ ಪುತ್ರ ಹಸನ್ ಆಗಿರ್ಬೋದು, ಇವರು ಸಾಕಷ್ಟು ಒಂದು ರೌಡಿ ಶೀಟರ್ ಆಗಿರ್ತಾನೆ. ರೌಡಿ ಶೀಟರ್ ಸಾಕಷ್ಟು ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಇರ್ತವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಈಗಾಗಲೇ ಹಿಂದೆ ಕೂಡ ಸಾಕಷ್ಟು ಕೇಸುಗಳಿದಾವೆ. ಟೋಟಲ್ ಆಗಿ 7 ಕೇಸುಗಳು ತನ್ನ ಮೇಲೆ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಪೊಲೀಸ್ ಮೂಲಗಳಿಂದ ತಿಳಿದಿರುವಂಥದ್ದು. ಪ್ರಮುಖವಾಗಿ ಆರೋಪಿ ಏನಿದ್ದಾನೆ ಹಸನ್ ಆಗಿರ್ಬೋದು ಮತ್ತೆ ಹುಸೇನ್, ಈ ಇಬ್ರು ಕೂಡ ರೌಡಿ ಶೀಟರ್ಗಳಾಗಿರ್ತಾರೆ. ಮತ್ತೆ ಸಾಕಷ್ಟು ಕೇಸುಗಳಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಅವರಿಗೆ ಅವ್ರನ್ನ ಹುಡುಕುವಂಥ ಕೆಲಸ ಕೂಡ ಮಾಡಿರುವಂಥದ್ದು. DYSP ಶರಣು ಬಸವ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಅವರ ಮೊಬೈಲ್ ಟ್ರಾಪಿಂಗ್ ಆಗಿರ್ಬೋದು, ಮತ್ತೆ ಅವರ ಕಾಲ್ ಲಿಸ್ಟ್ ನೋಡಿ ಅವ್ರನ್ನ ಟ್ರೇಸ್ ಮಾಡುವಂತಹ ಕೆಲಸ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಎಲ್ಲ ಆರೋಪ ಪ್ರಕರಣದಲ್ಲಿ ಅಂದರೆ ಚಿಕ್ಕ ಗಲಾಟೆ ಈ ಮಟ್ಟಿಗೆ ಬಂದಿದೆ ಅಂತ ಅಂದರೆ ಅವರ ರಾಜಕೀಯ ಬ್ಯಾಕ್ಗ್ರೌಂಡಿಂದ ನಮ್ಮನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ಮನಸ್ಥಿತಿಯಿಂದ ಈ ಎಲ್ಲ ಪ್ರಕರಣಗಳಾಗಿರುವಂಥದ್ದು. ಅದರಲ್ಲೂ ಮಹಿಳಾ CPI ಮೇಲೆ ಹಲ್ಲೆ ಮಾಡಿರುವಂಥದ್ದು ಸಾಕಷ್ಟು ಒಂದು ಸಾರ್ವಜನಿಕ ವಲಯದಲ್ಲಿ ಕೂಡ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ಇನ್ನೊಂದು ಕಡೆ BJP ಅವರು ಕೂಡ ಕೂಡಲೇ ಇವ್ರನ್ನ ಗಡಿಪಾರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.